ಪ್ರತಿದಿನ ಭಾನುವಾರ ಬೆಳಿಗ್ಗೆ ತಲೆ ಭಾರವಾಗಿರುತ್ತದೆ. ಶನಿವಾರ ಅಲಾರಾಂ ಇಟ್ಟಿರುತ್ತೇನೆ, ಬೆಳಿಗ್ಗೆ ಬೇಗ ಎದ್ದು ಓದಬೇಕು ಅಂತ. ಆದರೆ ಎಚ್ಚರವಾಗುವುದಿಲ್ಲ. ಇಂದು 12 ಗಂಟೆಗೆ ಎದ್ದಿದ್ದೇನೆ. ಅಪ್ಪ ಚೆನ್ನಾಗಿ ಬೈಯುತ್ತಿದ್ದಾರೆ. ಹೀಗೆ ಇದ್ದರೆ ನಿನ್ನನ್ನು ಮದುವೆ ಮಾಡಿ ಕಳಿಸಿಬಿಡುತ್ತೇನೆ. ಚೆನ್ನಾಗಿ ಓದಿದರೆ ಮಾತ್ರ ಮನೆಯಲ್ಲಿ ಇಟ್ಟುಕೊಳ್ಳುವುದು. ಆದರೆ ಎಂದೂ ಕೂಡ ಚಿಕ್ಕಮ್ಮ ನನ್ನನ್ನು ಬೈಯುವುದಿಲ್ಲ. ಆಗ ನೆನಪಾಯಿತು, ಪ್ರತಿ ಶನಿವಾರ ರಾತ್ರಿ ಚಿಕ್ಕಮ್ಮ ನನಗೆ ಕೇಸರಿಯಿಂದ ಹಾಕಿದ ಹಾಲನ್ನು ಕೊಡುತ್ತಾಳೆ. ಬೇಡ ಎಂದರೂ ಬಿಡುವುದಿಲ್ಲ. ಬಲವಂತ ಮಾಡಿ ಕುಡಿಸುತ್ತಾಳೆ. ಅದು ಕುಡಿದ ಮೇಲೆ ಮಾರನೆಗೆ ಎಚ್ಚರವಾದಾಗಲೂ ಕೂಡ ತಲೆ ಭಾರವಿರುತ್ತದೆ. ಇದು ಅರ್ಥವಾಗುತ್ತಿಲ್ಲ. ಶನಿವಾರ ಚಿಕ್ಕಮ್ಮ ಕೊಟ್ಟಿದ್ದ ಹಾಲನ್ನು ಕುಡಿಯಲಿಲ್ಲ, ಅವಳಿಗೆ ತಿಳಿಯದ ಹಾಗೆ. ಕೊನೆಗೆ ತಿಳಿದ ಸತ್ಯದಿಂದ ನಾನು ಬೆಚ್ಚಿದೆ. ನನ್ನ ಹೆಸರು ರಮ್ಯಾ, ಅಪ್ಪನ ರಾಜಕುಮಾರಿ. ಅಮ್ಮ ನನಗೆ ತಿಳಿದಿಲ್ಲ. ನಾನು ಚಿಕ್ಕವಳಾದಾಗಲಿನಿಂದಲೂ ಅಮ್ಮನನ್ನು ನೋಡಿಲ್ಲ. ಏಕೆಂದರೆ ಅಪ್ಪ ಅಮ್ಮನ ಮಧ್ಯೆ ಮನಸ್ತಾಪ ಇದ್ದಿದ್ದರಿಂದ ಅಮ್ಮ ಡೈವರ್ಸ್ ಕೊಟ್ಟು ಹೊರಟು ಹೋದಳು ಅಂತ ಯಾವಾಗಲೂ ಚಿಕ್ಕಮ್ಮ ನನ್ನನ್ನು ಬೈಯುತ್ತಿರುತ್ತಾಳೆ. ಚಿಕ್ಕಮ್ಮ ಎಂದರೆ ಅಪ್ಪನ ತಮ್ಮನ ಹೆಂಡತಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಪ್ರತಿಯೊಬ್ಬರೂ ಡಿವೈಡ್ ಆದರೂ ಅಪ್ಪ ಚಿಕ್ಕಪ್ಪ ಮಾತ್ರ ಒಟ್ಟಿಗೆ ಇದ್ದಾರೆ. ಅಪ್ಪ ಮತ್ತು ನನ್ನ ಆರೈಕೆಗೆ ಹೆಂಗಸಿನ ಅವಶ್ಯಕತೆ ಇದೆ ಅಂತ ಅಪ್ಪನನ್ನು ಮದುವೆ ಆಗೋದಂತ ಪ್ರತಿಯೊಬ್ಬರು ಹೇಳಿದರು. ಅಪ್ಪ ನಾನು ಮದುವೆಯಾದರೆ ಮಲತಾಯಿ ಅವಳಿಗೆ ಬರುತ್ತಾಳೆ, ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ, ಪ್ರತಿದಿನ ನೋವು ಅನುಭವಿಸಬೇಕು, ಸಾಧ್ಯವಿಲ್ಲ, ನನ್ನ ಮಗಳೇ ನನಗೆ ಎಲ್ಲ ಅಂತ ಹೇಳುತ್ತಿದ್ದರು. ಅಪ್ಪ ನನಗೇನು ಬೇಕು ಎಲ್ಲವನ್ನು ತೆಗೆದುಕೊಡುತ್ತಿದ್ದರು. ಆದರೆ ಚಿಕ್ಕಮ್ಮ ಅಪ್ಪ ಕೆಲಸಕ್ಕೆ ಹೋದ ಮೇಲೆ ಅದನ್ನು ಕಿತ್ತುಕೊಂಡು ಅವಳ ಮಕ್ಕಳಿಗೆ ಕೊಡುತ್ತಿದ್ದಳು. ಏನಾದರೂ ಹೇಳಿದರೆ ಬರೆ ಹಾಕುತ್ತೇನೆ ಅಂತ. ಚಿಕ್ಕಮ್ಮ ನನ್ನನ್ನು ಇಟ್ಟುಕೊಂಡಿರುವುದು, ನನಗೆ ಊಟ ಹಾಕುತ್ತಿರುವುದು, ಅಪ್ಪನ ಹತ್ತಿರ ದುಡ್ಡನ್ನು ಕಿತ್ತುಕೊಳ್ಳಲು. ಅಪ್ಪ ಬಂದ ತಕ್ಷಣ ನನ್ನ ತಲೆ ಸವರುವುದು, ನನಗೆ ಊಟ ಮಾಡಿಸುವುದು, ನನ್ನ ಕಾಲು ಒತ್ತುವುದು ಎಲ್ಲ ಮಾಡುತ್ತಾಳೆ. ಅಪ್ಪ ಕೆಲಸಕ್ಕೆ ಹೋದ ನಂತರ ಅದೆಲ್ಲ ತಪ್ಪಿ ಹೋಗುತ್ತದೆ. ನನಗೆ ಇವಳ ನಾಟಕ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಅಪ್ಪನಿಗೆ ಗೊತ್ತಾದರೆ ನೋವು ಪಡುತ್ತಾರೆ, ನನ್ನ ಮಗಳಿಗೆ ಇಷ್ಟೊಂದು ಕಷ್ಟ ಕೊಡುತ್ತಿದ್ದಾಳೆ ಅಂತ. ಅದಕ್ಕಾಗಿ ನಾನು ಬಾಯಿ ಮುಚ್ಚಿಕೊಂಡು ಇದ್ದೆ. ಅಮ್ಮ ಇದ್ದಿದ್ದರೆ ಅಂತ ಒಂದೊಂದು ಬಾರಿ ಎಮೋಷ್ನಲ್ ಆಗುತ್ತೆ. ನಾನೇ ಬೇಡ ಅಂತ ಬಿಟ್ಟು ಹೋದ ತಾಯಿಯ ಬಗ್ಗೆ ಯೋಚಿಸಿ ಏನು ಸುಖ ಅಂತ ನನಗೆ ನಾನು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಈಗ ನನ್ನದು SSLC ಮುಗಿಯಿತು. ಕಾಲೇಜಿಗೆ ಹೋಗುತ್ತಿದ್ದೇನೆ. ನಾನು ಕೂಡ ಎಲ್ಲ ಹುಡುಗಿಯರು ಹಾಕಿಕೊಳ್ಳುವ ರೀತಿ ಚೆಂದ ಇರುವ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಿದ್ದೇನೆ. ಆದರೆ ಚಿಕ್ಕಮ್ಮ ಅವನ್ನೆಲ್ಲ ಬಿಚ್ಚಿಸಿ ವಯಸ್ಸಾದವರ ರೀತಿ ಚೂಡಿದಾರ್ ಹಾಕಿ ವೇಲಿಗೆ 2 ಕಡೆಯಿಂದ ಪಿನ್ ಹಾಕಿ ಕಳಿಸುತ್ತಾಳೆ. ನನ್ನನ್ನು ಮಾತ್ರ ಅವಳ ಮಗಳು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕಿಕೊಂಡು ಹೋಗುತ್ತಾಳೆ. ಅವಳು ನನಗಿಂತ ದಪ್ಪ ಇದ್ದಾಳೆ, ಆದರೂ ಕೂಡ ಅವಳು ಚೆಂದ ಕಾಣುತ್ತಾಳಂತೆ. ನಾನು ಸಣ್ಣ ಇದ್ದೇನೆ, ಬೆಳ್ಳಗೆ ಇದ್ದೇನೆ, ಆದರೂ ನನಗೆ ಚೆಂದ ಕಾಣುವುದಿಲ್ಲ ಅಂತ ಹೇಳುತ್ತಾಳೆ. ಈ ಬೇಸರಗಳ ಮಧ್ಯೆ ನನ್ನ ಮನಸ್ಸಿಗೆ ತಂಪು ತುಂಬಿದವನು ರಾಹುಲ್ ಕ್ಲಾಸ್ಗೆ ಬ್ರಿಲಿಯಂಟ್. ಇಡೀ ಕಾಲೇಜಿನ ಹುಡುಗಿಯರು ಅವನ ಹಿಂದೆ ಬಿದ್ದಿದ್ದಾರೆ. ಅವನು ಮಾತ್ರ ನನ್ನ ಹಿಂದೆ ಬಿದ್ದಿದ್ದಾನೆ. ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಮೊದಲು ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದೆವು ಅಂತ ನಾನು ತಿಳಿದಿದ್ದೆ. ಆದರೆ ಅವನು ಮೊದಲಿನಿಂದಲೂ ನನ್ನನ್ನು ಪ್ರೀತಿಸುತ್ತಾ ಇದ್ದಾನಂತೆ. ಅವನು ಪ್ರಪೋಸ್ ಮಾಡಿದಾಗ 1 ವಾರ ನಾನು ಕಾಲೇಜಿಗೆ ಹೋಗಿಲ್ಲ. ಅವನಿಗೆ ಮುಖ ತೋರಿಸಲು ಭಯವಾಗುತ್ತಿತ್ತು. ಅವನು ಅಷ್ಟೊಂದು ಚೆನ್ನಾಗಿದ್ದಾನೆ. ನನಗೆ ಹೋಲಿಸಿದರೆ ಅವನೇ ಸುಂದರ. ಅವನ ಜೊತೆ ಡೇಟ್ ಮಾಡಲು ಭಯವಾಗುತ್ತದೆ. ಒಪ್ಪಿಕೊಂಡರೂ ಕೂಡ ಅಪ್ಪನಿಗೆ ಉತ್ತರ ಕೊಡಬೇಕು. ಆ ಭಯ ಇನ್ನೂ ಕೂಡ ಇದೆ. ಅಪ್ಪನ ಪ್ರಶ್ನೆಗಳು ಶುರುವಾಯಿತು. ಏಕೆ ಕಾಲೇಜಿಗೆ ಹೋಗಿಲ್ಲ ಅಂತ ಕೇಳಿದರು. ನಾನು ಹುಷಾರಿಲ್ಲ ಅನ್ನುವ ನೆಪ ಹೇಳಿದೆ. ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತೇನೆ, ಎಲ್ಲ ಬಾಡಿ ಚೆಕಪ್ ಮಾಡಿಸುತ್ತೇನೆ, ವಾರಕ್ಕೆ 1 ದಿನ ಮನೆಯಲ್ಲಿ ಇರುತ್ತೀಯಾ ಅಂತ ಯೋಚಿಸುತ್ತಿದ್ದರೆ ಈಗ ವಾರ ಪೂರ್ತಿ ಮನೆಯಲ್ಲಿ ಇದ್ದೀಯಾ? ನನಗೆ ಇರುವುದು ನೀನೊಬ್ಬಳೇ ಮಗಳು. ನನ್ನ ಆಸೆಗಳನ್ನು ನಿನ್ನಲ್ಲಿ ಇಟ್ಟಿದ್ದೇನೆ. ನೀನು ಚೆನ್ನಾಗಿ ಓದಿ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಬೇಕು. ಆ ನಂತರ ನೀನೇ ಒಂದು ಸ್ವಂತ ಕಂಪನಿ ಇಟ್ಟು ಒಂದಷ್ಟು ಜನಕ್ಕೆ ಕೆಲಸ ಕೊಡಬೇಕು ಅಂತ ನಾನು ಕನಸು ಕಾಣುತ್ತಿದ್ದರೆ
ನೀನು ನಿನ್ನ ಸುಖದಲ್ಲಿ ಇದ್ದೀಯ. ಅಪ್ಪನ ಈ ಮಾತನ್ನು ಕೇಳಿ ನನಗೆ ದುಃಖವಾಯಿತು. ನಾಳೆಯಿಂದ ಹೋಗುತ್ತೇನೆ ಅಂತ ಹೇಳಿದೆ. ಕಾಲೇಜಿಗೆ ಹೋದಾಗ ಎದೆ ಹೊಡೆದುಕೊಳ್ಳುತ್ತಿತ್ತು. ಎಲ್ಲಿ ಅವನು ನನಗೆ ಕಾಣಿಸುತ್ತಾನೆ, ಪ್ರಶ್ನೆಗಳನ್ನು ಕೇಳುತ್ತಾನೆ ಅಂತ ಭಯವಾಗುತ್ತಿತ್ತು. ನನ್ನ ಬಳಿ ಉತ್ತರವಿಲ್ಲ. ಅವನು ಇಷ್ಟವಿದ್ದರೂ ಕೂಡ ಅವನನ್ನು ಒಪ್ಪಿಕೊಳ್ಳುವ ಸಮಯವಲ್ಲ ಅಂತ ಅಂದುಕೊಂಡು ತಲೆ ಬಗ್ಗಿಸಿಕೊಂಡು ಕ್ಲಾಸ್ ಒಳಗೆ ಹೋಗುತ್ತಿದ್ದೆ. ಸಡನ್ನಾಗಿ ರಾಹುಲ್ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಎಷ್ಟು ದಿನದಿಂದ ನಾನು ನಿನ್ನನ್ನು ಕಾಯುತ್ತಿದ್ದೇನೆ. ನಿನ್ನ ಮನೆಯ ಬಾಗಿಲ ಹತ್ತಿರ ಬಂದು ಪ್ರತಿದಿನ ಬೆಳಿಗ್ಗೆ ಸಂಜೆ ನೀನು ಹೊರಗೆ ಬರುತ್ತೀಯೇನೋ ಅಂತ ಕಾಯುತ್ತಿರುತ್ತಿದ್ದೆ. ಒಂದು ದಿನವೂ ಕೂಡ ನೀನು ಹೊರಗೆ ಬಂದಿಲ್ಲ. ಇನ್ನೇನಾದರೂ ಇವತ್ತು ನೀನು ಕಾಲೇಜಿಗೆ ಬಂದಿಲ್ಲದಿದ್ದರೆ ನಿಮ್ಮ ಮನೆಗೆ ನಾನು ಬಂದೇ ಬರುತ್ತಿದ್ದೆ ಇವತ್ತು ಅಂತ ಹೇಳಿದ. ಆಗ ನಾನು ಕೇಳಿದೆ, ಅದು ಹೇಗೆ? ನಿನಗೆ ಅಷ್ಟು ಧೈರ್ಯ ಇದೆಯೇ ಅಂದೆ. ಮತ್ತೆ ನಾನು ಯಾರ ಮಗ ಅಂತ ಹೇಳುತ್ತಿದ್ದ. ಆಗ ಅವನ ಗೆಳೆಯ ಬಂದು ಹೇಳುತ್ತಾನೆ, ನೀನು ಹೋದ ದಿನದಿಂದಲೂ ಅವನು ಊಟ ಮಾಡಿಲ್ಲ, ನೀರು ಕುಡಿದುಕೊಂಡು ಇದ್ದಾನೆ. ಮೊದಲು ಕ್ಯಾಂಟೀನ್ಗೆ ಹೋಗಿ ಇಬ್ಬರು ಏನಾದರೂ ತಿನ್ನಿ, ನೀನೇ ನಿನ್ನ ಕೈಯಾರ ಏನಾದರೂ ತಿನ್ನಿಸು ಅಂತ ಹೇಳಿದ. ಕ್ಯಾಂಟೀನ್ನಲ್ಲಿ? ಅವನ ಪ್ರಶ್ನೆಗೆ ನಾನು ಉತ್ತರ ಕೊಡಲೇಬೇಕಿತ್ತು. ಜಾಸ್ತಿ ಜನರು ಇರಲಿಲ್ಲ. ಆಗ ನಾನು ಹೇಳಿದೆ, ಕಾಲೇಜಿಗೆ ಬಂಕ್ ಹಾಕಿ ಹೋಗೋಣ ಅಂತ. ಅವನು ಅದಕ್ಕೆ ಒಪ್ಪಿಕೊಂಡ. ಇಬ್ಬರು ಪಿಕ್ಚರ್ಗೆ ಹೋದೆವು. ಮನೆಗೆ ಬರಬೇಕಾದಾಗಲೂ ಕೂಡ ನಾನು ನನ್ನ ಉತ್ತರವನ್ನು ಹೇಳಿಲ್ಲ. ಅವನು ತುಂಬ ಕಷ್ಟಪಟ್ಟು ಕೇಳುತ್ತಿದ್ದಾನೆ, ಪ್ಲೀಸ್ ಉತ್ತರ ಕೊಡು, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ. ಕೊನೆಗೆ ನನ್ನನ್ನು ಮನೆಗೆ ಡ್ರಾಪ್ ಮಾಡಿದ ಅವನ ಕಾರಿನಲ್ಲೇ. ಕಾರಿನಿಂದ ಇಳಿಯಬೇಕಾದಾಗ ನಾನು ಅವನ ಕೆನ್ನೆಗೆ ಮುತ್ತು ಕೊಟ್ಟೆ. ಐ ಲವ್ ಯು ಹೇಳಿದೆ. ಅವನು ಕೂಡ ನನಗೆ ಮುತ್ತು ಕೊಟ್ಟ. ಜೀವನ ಪರ್ಯಂತ ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನನ್ನ ಕನಸಿನ ದೇವತೆ ನೀನು ಅಂತ ಹೇಳಿದ. ಮನಸ್ಸಿನಲ್ಲಿ ಖುಷಿಯಾಗುತ್ತದೆ. ಯಾರೋ ಒಬ್ಬರು ನಮ್ಮನ್ನು ಇಷ್ಟೊಂದು ಪ್ರೀತಿ ಮಾಡುತ್ತಾರೆ ಅನ್ನುವ ವಿಷಯವನ್ನು ತಿಳಿದು. ನನ್ನ ತಂಗಿ ಕೂಡ. ನನ್ನ ಕಾಲೇಜು ದಿನಗಳು ಕಳೆದಂತೆ ಈ ವಿಷಯ ದೊಡ್ಡದಾಗುತ್ತಾ ಹೋಯಿತು. ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಯ್ತಾ ಹೋಯಿತು. ಆಗ ತಂಗಿ ಮನೆಯಲ್ಲಿ ಕೂಡ ಈ ವಿಷಯವನ್ನು ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ ಜೊತೆ ಡಿಸ್ಕಸ್ ಮಾಡುತ್ತಿದ್ದಳು. ಆದರೆ ಎಂದೂ ಕೂಡ ಅಪ್ಪ ನನ್ನನ್ನು ಬಿಟ್ಟುಕೊಡುತ್ತಿರಲಿಲ್ಲ. ಒಟ್ಟಿಗೆ ಓದುವವರು ಜೊತೆಯಲ್ಲಿ ಇರುತ್ತಾರೆ, ಅದು ಸಹಜ. ಈ ವಿಷಯವನ್ನು ನನ್ನ ಬಳಿ ಕೇಳುತ್ತಿರಲಿಲ್ಲ. ಆದರೆ ಒಂದು ದಿನ ಚಿಕ್ಕಮ್ಮ ಮತ್ತು ಅವಳ ಮಗಳು ಈ ವಿಷಯವನ್ನು ತುಂಬ ಕೆಟ್ಟದಾಗಿ ಬೇರೆಯವರ ಬಳಿ ಹೇಳುತ್ತಿದ್ದಾಗ ಅಪ್ಪನಿಗೆ ತುಂಬ ಕೋಪ ಬಂತು. ನನ್ನನ್ನು ಕರೆದು ಕೇಳಿದರು. ನಾನು ಹೌದು, ಪ್ರೀತಿಸುತ್ತಾ ಇದ್ದೇನೆ ಅಂತ ಹೇಳಿದೆ. ತುಂಬ ಭಯದಿಂದ. ಅಪ್ಪ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟರು. ನೀನು ಯಾರನ್ನಾದರೂ ಪ್ರೀತಿಸಿದರೆ ನಾನು ನಿಜವಾಗಲೂ ನಿನ್ನನ್ನು ಆ ಹುಡುಗನ ಜೊತೆ ಮದುವೆ ಮಾಡಿಸುತ್ತೇನೆ. ನಿನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ನೀನು ನಿಜವಾಗಲೂ ಒಳ್ಳೆಯ ಹುಡುಗನನ್ನು ನೋಡಿ ಪ್ರೀತಿಸಿದ್ದೀಯ ತಾನೆ? ನಿನ್ನ ಖುಷಿಯೇ ನನ್ನ ಖುಷಿ. ನೀನು ಏಕೆ ಇಷ್ಟು ದಿನ ನನ್ನ ಬಳಿ ಮುಚ್ಚಿಟ್ಟೆ ಅಂತ ಅಪ್ಪ ಕೇಳಿದರು. ಆಗ ಇನ್ನೂ ಆಶ್ಚರ್ಯವಾಯಿತು. ಚಿಕ್ಕಮ್ಮ ತುಂಬ ಕೋಪ ಮಾಡಿಕೊಳ್ಳುತ್ತಾಳೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಎಲ್ಲ ಉಲ್ಟಾ ಆಯಿತು. ಅವರು ಕೋಪ ಮಾಡಿಕೊಳ್ಳುವ ಬದಲು ನನ್ನನ್ನು ತುಂಬ ಪ್ರೀತಿಯಿಂದ ನೋಡುತ್ತಿದ್ದಳು. ಅವಳ ಪ್ರೀತಿ ನನಗೆ ತುಂಬ ಮುಳ್ಳಾಗುತ್ತಿತ್ತು. ಯಾವಾಗಲೂ ಕಾಟ ಕೊಡುವವರು ಸಡನ್ನಾಗಿ ಪ್ರೀತಿ ತೋರಿಸಿದರೆ ಅದು ಆಶ್ಚರ್ಯವಾಗುತ್ತದೆ ಅಲ್ಲವೇ? ಇಲ್ಲೂ ಕೂಡ ಅದೇ ರೀತಿ ಆಯಿತು. ಚಿಕ್ಕಮ್ಮ ಅತಿಯಾಗಿ ನನ್ನನ್ನು ಪ್ರೀತಿಸುತ್ತಿದ್ದಳು. ನಾನು ಕಾಲೇಜಿನಿಂದ ಬಂದ ತಕ್ಷಣ ನನಗೆ ಏನು ಬೇಕು ಎಲ್ಲವನ್ನು ಕೊಡುತ್ತಿದ್ದಳು. ತಿನ್ನಲು ತಲೆಯನ್ನು ಕೂಡ ಬಾಚುತ್ತಿದ್ದಳು. ಇಂದು ಗಟ್ಟಿಯಾಗಿ ತಬ್ಬಿಕೊಂಡು ನನಗೆ ಮುತ್ತನ್ನು ಕೊಟ್ಟಳು. ಬೆಚ್ಚಿಬಿದ್ದೆ. ಜೀವನದಲ್ಲಿ ಎಂದೂ ಕೂಡ ಈ ರೀತಿ ಮಾಡಿರಲಿಲ್ಲ. ಚಿಕ್ಕಮ್ಮ ಇಂದು ಅಪ್ಪ ಕೂಡ ಇಲ್ಲ. ಮತ್ತು ಯಾರನ್ನು ಇಂಪ್ರೆಸ್ ಮಾಡಲು ಮುತ್ತು ಕೊಟ್ಟಳು ಅಂತ ಯೋಚಿಸುತ್ತಿದ್ದೆ. ನಾಳೆ ಬೆಳಿಗ್ಗೆ ಬೇಗ ಹೇಳಬೇಕು ಅಂತ ಅಲಾರಾಮ್ ಇಟ್ಟೆ. ಇವತ್ತು ಶನಿವಾರ, ನಾಳೆ ರಜೆ ಇರುತ್ತದೆ. ಚೆನ್ನಾಗಿ ಓದಬೇಕು. ರಾಹುಲ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೆಗೆಯಬೇಕು.
ಈಗ ರಾಹುಲ್ ಇರುವುದರಿಂದ ಅವನನ್ನು ಇಂಪ್ರೆಸ್ ಮಾಡಲು, ಅವನಿಗೆ ಖುಷಿಯಾಗಲು ನಾನು ಕೂಡ ಚೆನ್ನಾಗಿ ಓದಬೇಕು ಅನ್ನುವ ಛಲ ಜಾಸ್ತಿ ಆಗುತ್ತಿತ್ತು. ರಾತ್ರಿ ಅವಳ ಕೈಯಾರ ಊಟ ಮಾಡಿಸಿದಳು. ನಂತರ ಕುಡಿಯಲು ಬಾದಾಮಿ ಹಾಕಿರುವ ಹಾಲನ್ನು ಕೊಡಲು ನಾನು ತುಂಬ ಖುಷಿಪಟ್ಟು ಮಲಗಿದ್ದು ಇದೇ ಮೊದಲ ಬಾರಿ. ಈ ಮನೆಯಲ್ಲಿ ಅಮ್ಮನ ಪ್ರೀತಿ ಸಿಗುತ್ತಿದೆ ಅಂತ ಅಂದುಕೊಂಡೆ. ಬೆಳಗ್ಗೆ ಎಚ್ಚರವಾದಾಗ 11 ಗಂಟೆ ಆಗಿತ್ತು. ಪ್ರತಿದಿನ 5 ಗಂಟೆಗೆ ಹೇಳುವವಳು ನಾನು. ಆದರೂ ಕೂಡ ನನಗೆ ಯಾವುದೇ ಶಬ್ದ ಕೇಳಿಸಲಿಲ್ಲ ಅಲಾರಾಮ್ದು. ತುಂಬ ಆಶ್ಚರ್ಯವಾಯಿತು. ತಲೆ ತುಂಬ ಭಾರದಿಂದ ಇತ್ತು. ಕತ್ತಿನ ಹತ್ತಿರ ಏನೋ ಗಾಯದ ಗುರುತು ಇತ್ತು. ಆದರೆ ನಾನು ಅದನ್ನು ಅಷ್ಟಾಗಿ ಗಮನಿಸಲಿಲ್ಲ. ಬೇಗ ಬೇಗ ಸ್ನಾನ ಮಾಡಿ ತಿಂಡಿ ತಿಂದು ಓದಲು ಶುರು ಮಾಡಿದೆ. ಪುನಃ ರಾಹುಲ್ ಕಾಲ್ ಮಾಡಿದ. ಬೆಳಗಿನಿಂದ ನಿನಗೆ ಎಷ್ಟು ಕಾಲ್ ಮಾಡುತ್ತಿರುವುದು ಅಂತ. ನಾನು ಚೆನ್ನಾಗಿ ನಿದ್ರೆ ಮಾಡಿದ್ದೆ, ಯಾಕೋ ಸ್ವಲ್ಪ ಮೈಗೆ ಸರಿಯಿಲ್ಲ ಅಂತ ಹೇಳಿದಾಗ ನಿನ್ನನ್ನು ನೋಡಲು ಬರಲ್ಲ ಅಂತ ಕೇಳಿದ. ಅಷ್ಟೊಂದು ಏನೂ ಇಲ್ಲ, ಸ್ವಲ್ಪ ಹೇಳಿದೆ. ರಾಹುಲ್ ಅಪ್ಪನನ್ನು ಬಿಟ್ಟ ನಂತರ ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಅದು ಒಂಥರ ಖುಷಿಯಾಗುತ್ತದೆ. ನನ್ನನ್ನು ಕೂಡ ಪ್ರೀತಿಸುತ್ತಾರೆ, ನನ್ನ ಮೇಲೆ ಕಾಳಜಿ ತೋರಿಸುತ್ತಾರೆ ಅನ್ನುವ ಮಾತುಗಳನ್ನು ನೆನೆದರೆ ನಾನು ಅದೃಷ್ಟ ಮಾಡಿದ್ದೇನೆ ಅಂತ ಅನಿಸುತ್ತದೆ. ಅಪ್ಪ ಮದುವೆಗಾಗಿ ಒಂದೊಂದೇ ಒಡವೆಗಳನ್ನು ತೆಗೆಯುತ್ತಿದ್ದಾರೆ. ಒಟ್ಟಿಗೆ ತೆಗೆಯಲು ಕಷ್ಟವಾಗುತ್ತದೆ ಅಂತ. ಇದೆಲ್ಲ ಏಕೆ? ರಾಹುಲ್ ನನ್ನನ್ನು ಇಷ್ಟಪಟ್ಟಿದ್ದಾನೆ. ನಾನು ಉಟ್ಟ ಬಟ್ಟೆಯಲ್ಲಿ ಹೋದರೂ ಒಪ್ಪಿಕೊಳ್ಳುತ್ತಾನೆ ಅಂದರೆ ಅಪ್ಪ ಕೋಪಗೊಂಡರು. ನಾನು ಎಷ್ಟು ಸಂಪಾದನೆ ಮಾಡುತ್ತಿದ್ದೇನೆ, ಇಷ್ಟು ಬದುಕಿ ನೀನು ಉಟ್ಟ ಬಟ್ಟೆಯಲ್ಲಿ ಗಂಡನ ಮನೆಗೆ ಹೋಗಲ್ಲ ಅಂತ ಬೈದರು. ಈ ಶನಿವಾರವೂ ಕೂಡ ನಾನು ಅಲಾರಾಮ್ ಇಟ್ಟು ಮಲಗಿದೆ. ಆದರೆ ಮಧ್ಯಾಹ್ನ 1 ಗಂಟೆಗೆ ಎದ್ದೆ. ಈ ಸಲ ಅಂತೂ ಮೈಕೈ ತುಂಬ ನೋವುತ್ತಿತ್ತು. ತಲೆ ಕೂದಲಂತೂ ಅಸ್ತವ್ಯಸ್ತವಾಗಿತ್ತು. ನನ್ನ ಹಣೆಯ ಮೇಲೆ ಗೀಚಿದ ಗಾಯದ ಗುರುತುಗಳಿತ್ತು. ಇಂದು ನಿಜವಾಗಲೂ ಭಯವಾಯಿತು, ಏಕೆಂದರೆ ನನ್ನ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು. ತಲೆ ಕೂದಲು ಗಂಟು ಹಿಡಿದಂತೆ ಇತ್ತು. ಅಷ್ಟೇ ಅಲ್ಲ, ನನ್ನ ಒಳ ಉಡುಪುಗಳು ಕೂಡ ಸರಿಯಾಗಿ ಇರಲಿಲ್ಲ. ನಾನು ರೂಮನ್ನು ಲಾಕ್ ಹಾಕಿ ಮಲಗುತ್ತೇನೆ. ಮತ್ತೆ ಇದೆಲ್ಲ ಹೇಗೆ ಈ ರೀತಿ ಆಯಿತು? ಅರ್ಥವೇ ಆಗುತ್ತಿಲ್ಲವಲ್ಲ. ಅಳುವೆ ಬಂತು. ರಾಹುಲ್ಗೆ ಫೋನ್ ಮಾಡಿ ಜೋರಾಗಿ ಅತ್ತೆ. ಪುನಃ ಅವನು ಕಾರಣ ಕೇಳಿದ. ಅಮ್ಮನ ಹೆಸರು ಹೇಳಿದೆ. ಅವಳು ತುಂಬ ನೆನಪಾಗುತ್ತಿದ್ದಾಳೆ ಅಂತ. ಸಡನ್ನಾಗಿ ನನಗೆ ಚಿಕ್ಕಮ್ಮ ನೆನಪಾದಳು. ಶನಿವಾರ ಮಾತ್ರ ಅವಳು ನನ್ನನ್ನು ಪ್ರೀತಿಸುವುದು. ಭಾನುವಾರ ಪುನಃ ಅದೇ ಟೋನ್ ಅವಳದು. ಆಗ ಬೆಚ್ಚಿದೆ. ಅವಳು ಏನಾದರೂ ಪ್ಲ್ಯಾನ್ ಮಾಡುತ್ತಿದ್ದಾಳಾ ನನ್ನ ಮೇಲೆ ಅಂತ. ಈ ಶನಿವಾರ ಇಂದು ಕೂಡ ಅವಳು ಕೊಟ್ಟಿದ್ದನ್ನು ಏನನ್ನೂ ತಿನ್ನಬಾರದು ಅಂತ ನಿರ್ಧರಿಸಿದೆ. ಅದೇ ರೀತಿ ಆಯಿತು. ಶನಿವಾರ ಬಂತು. ನಾನು ಹುಷಾರಿಲ್ಲ, ನನಗೆ ಏನೂ ಬೇಡ, ಹೊರಗಡೆ ತಿಂದಿದ್ದೇನೆ ಅಂತ ಬಂದು ಮಲಗಿದೆ. ಪದೇ ಬಂದು ತಲೆ ತಿನ್ನುತ್ತಿದ್ದಳು. ಹಾಲು ತಿಂದಿದ್ದೇನೆ, ಕುಡಿ ಅಂತ ತೆಗೆದುಕೊಂಡೆ. ನಂತರ ಅದನ್ನು ಕಿಟಕಿಯಿಂದ ಚೆಲ್ಲಿದೆ. ನಾನು ಚೆನ್ನಾಗಿ ಮಲಗಿರುವ ರೀತಿ ಮಲಗಿದೆ, ಏಕೆಂದರೆ ಚಿಕ್ಕಮ್ಮ ಏನಾದರೂ ನನ್ನ ವಿರುದ್ಧ ಪ್ಲ್ಯಾನ್ ಮಾಡುತ್ತಿದ್ದಾರೆ ಅದು ತಿಳಿಯಲು. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಎಂದೂ ಕೂಡ 1 ಲೋಟ ಹಾಲು ಪದೇ ನಾನು ಕೇಳಿ ಕುಡಿಯಬೇಕು ಅಥವಾ ಯಾರಾದರೂ ಬೈದರೆ ಕೊಡುತ್ತಿದ್ದಳು, ಅಷ್ಟೇ ಹೊರತು ಅವಳಾಗಿ ಕೊಡುತ್ತಿರಲಿಲ್ಲ. ಈಗ ಏಕೆ ಈ ರೀತಿ? ರಾಹುಲ್ಗೆ ನಾನು ಹೇಳಿದ್ದೆ, ಈ ರಾತ್ರಿ ನಾನು ಕರೆದರೆ ನೀನು ಬರಬೇಕು, ನಮ್ಮ ಮನೆಯ ಎದುರುಗಡೆ ಇರು, ನಾನು ಹೇಳಿದಾಗ ಮನೆಗೆ ಹೋಗು ಅಂತ. ಅವನು ಅದೇ ರೀತಿ ಮಾಡಿದ. ನಾನು ಮಲಗಿದ್ದೇನೆ ಅಂತ ಅಂದುಕೊಂಡು ರೂಮಿನ ಬಾಗಿಲನ್ನು ಲಾಕ್ ಮಾಡಿದ್ದರು. ಯಾರೋ ಒಳಗೆ ಬಂದರು ಹೊರಗಡೆಯಿಂದ ಬೀಗ ತೆಗೆದುಕೊಂಡು. ಆಗ ಅಂದುಕೊಂಡೆ, ಇವರು ಮನೆಯವರೇ, ಹೊರಗಿನವರು ಅಲ್ಲ. ನನ್ನ ರೂಮಿನಲ್ಲಿ ಇಷ್ಟೊತ್ತಿನಲ್ಲಿ ಬಂದು ಏನು ಮಾಡುತ್ತಾರೆ ಅಂತ ಸಡನ್ನಾಗಿ ನಾನು ರಾಹುಲ್ಗೆ ಮಿಸ್ ಕಾಲ್ ಕೊಟ್ಟೆ. ನನಗೆ ಭಯವಾಗುತ್ತಿದೆ. ಎದುರುಗಡೆ ಇರುವ ಮನುಷ್ಯ ಯಾರು ಅಂತ ನೋಡಲು ಕೂಡ ಬೆಡ್ಶೀಟನ್ನು ಸಂಪೂರ್ಣವಾಗಿ ಹೊದ್ದುಕೊಂಡಿದ್ದೇನೆ. ಬಂದವರು ನನ್ನ ಬೆಡ್ಶೀಟನ್ನು ಕಿತ್ತೆಸೆದರು. ನಾನು ಕಣ್ಬಿಟ್ಟೆ. ಅವರಿಗೂ ಕೂಡ ಶಾಕ್ ಆಯಿತೇನೋ. ಎದುರುಗಡೆ ಇದ್ದಿದ್ದು ನನ್ನ ಚಿಕ್ಕಮ್ಮನ ತಮ್ಮ. ಊರಿನಲ್ಲಿ ಏನೋ ಕೆಲಸ ಮಾಡಿಕೊಂಡು ಇದ್ದಾನೆ. ತೀರಾ ಸೈಲೆಂಟ್. ಮನೆಗೆ ಬರುವುದು ಕೂಡ ಕಡಿಮೆ. ಇವನು ನನ್ನ ರೂಮಿನಲ್ಲಿ ಏನು ಮಾಡುತ್ತಿದ್ದಾನೆ?
ನೀನು ಏಕೆ ನನ್ನ ರೂಮಿಗೆ ಬಂದೆ ಅಂತ ಜೋರಾಗಿ ಕಿರುಚಿದೆ. ಆಗ ಅವನು ಹೇಳಿದ, ಕಿರುಚಬೇಡ, ಕಿರುಚಿದರೆ ನಿನ್ನ ಮರ್ಯಾದೆ ಹೋಗುವುದು. ನೀನು ನನ್ನ ಪ್ರಾಣ, ನನ್ನ ಉಸಿರು ಅಂತ ಅವನು ತಬ್ಬಿಕೊಳ್ಳಲು ಬಂದ. 2 ರಾತ್ರಿ ನನಗೆ ಚಂದದ ಸುಖ ಕೊಟ್ಟಿದ್ದೀಯಾ, ಇವತ್ತು ಕೂಡ ಕೊಡು, ನಾವಿಬ್ಬರು ಮದುವೆ ಆಗೋಣ ಅಂತ ಅವನು ಹೇಳುತ್ತಿದ್ದಾನೆ. ನಾನು ಭಯದಿಂದ ಅವನನ್ನು ದೂರ ತಳ್ಳಿದೆ. ಅವನಿಗೆ ಕೋಪ ಬಂತು. ಕೋಪದಿಂದ ನನ್ನ ಹತ್ತಿರ ಬಂದು ನನ್ನನ್ನು ತಬ್ಬಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ನಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಈ ಸೆಣಸಾಟದ ಸಮಯದಲ್ಲಿ ರಾಹುಲ್ ಒಳಗಡೆ ಬಂದ. ಅವನನ್ನು ದೂರ ತಳ್ಳಿ ಅವನಿಗೆ ಚೆನ್ನಾಗಿ ಹೊಡೆದ. ನೀನು ಯಾರು? ನೀನು ಏಕೆ ಇಲ್ಲಿ ಬಂದಿದ್ದೀಯಾ ಅಂತ. ಆಗ ಅವನು ಹೇಳಿದ, 2 ರಾತ್ರಿ ನಾನು ಅವಳ ಜೊತೆ ಮಲಗಿದ್ದೇನೆ, ನಾವಿಬ್ಬರು ಮದುವೆ ಆಗುತ್ತೇವೆ. ನೀನು ಯಾರು? ನೀನು ಏಕೆ ಬಂದೆ? ಇದು ನಮ್ಮಿಬ್ಬರ ಪರ್ಸ್ನಲ್ ಅಂತ ಹೇಳಿದ. ರಾಹುಲ್ಗೆ ಕೋಪ ಬಂದು ಅವನಿಗೆ ಚೆನ್ನಾಗಿ ಹೊಡೆದ. ಆಗ ಮನೆಯವರೆಲ್ಲ ರೂಮಿಗೆ ಬಂದರು. ಎಲ್ಲರಿಗೂ ರೂಮಿನಲ್ಲಿ ಆಗುತ್ತಿರುವ ಶಬ್ದ ತಿಳಿದು ಬಂದರು. ಅವರಿಗೆಲ್ಲ ಆಶ್ಚರ್ಯವಾಯಿತು. ಆಗ ಚಿಕ್ಕಮ್ಮ ಅವನನ್ನು ತಡೆಯಲು ಬಂದಳು. ಚೆನ್ನಾಗಿ ಹೊಡೆಯುತ್ತಿದ್ದ ಚಿಕ್ಕಮ್ಮನನ್ನು ಕೂಡ ಅವನು ತಳ್ಳಿದ. ನನ್ನ ಹುಡುಗಿಯನ್ನು ಮುಟ್ಟುತ್ತೀಯ, ಎಷ್ಟು ಧೈರ್ಯ ನಿನಗೆ, ಕೈ ಕತ್ತರಿಸುತ್ತೇನೆ ಅಂತ ರಾಹುಲ್ ಹೇಳಿದರೆ, ಚಿಕ್ಕಮ್ಮನ ತಮ್ಮ ಹೇಳುತ್ತಾನೆ, ಮುಟ್ಟುವುದು ಅಲ್ಲ, ಅವಳನ್ನು ಅನುಭವಿಸಿದ್ದೇನೆ 2 ಬಾರಿ. ಅವಳಿಗೆ ಮಗು ಕೊಡುತ್ತೇನೆ, ನಂತರ ಅವಳನ್ನು ಮದುವೆ ಆಗುತ್ತೇನೆ. ನೀನು ಯಾರು ಅಂತ ಗಲಾಟೆ ಮಾಡಿದ. ಚಿಕ್ಕಮ್ಮ ಕೂಡ ಅದೇ ರೀತಿ ಹೇಳಿದಳು. ನನ್ನ ತಮ್ಮ ಒಳ್ಳೆಯವನು, ಅವನಿಗೆ ಮದುವೆ ಮಾಡಿಕೊಡಿ, ಆಗಿದ್ದು ಹಾಗೆ ಹೋಗಿದೆ. ಚಿಕ್ಕ ಹುಡುಗ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ. ಆಗ ಮೊದಲ ಬಾರಿ ನನ್ನ ಅಪ್ಪ ಚಿಕ್ಕಮ್ಮನ ಕೆನ್ನೆಗೆ ಹೊಡೆದರು. ಜೋರಾಗಿ ಶಬ್ದ ಬಂತು, ಪಠೀರನೆ. ಎಷ್ಟು ಧೈರ್ಯ, ನನ್ನ ಮಗಳನ್ನು ನಿನ್ನ ರೋಗಿಷ್ಠ ತಮ್ಮನಿಗೆ ಮದುವೆ ಆಗುತ್ತಾನ? ಏನೋ ಇದೆಲ್ಲ, ಸರಿಯಾಗಿ ಸತ್ಯ ಹೇಳು ಅಂತ ಅಪ್ಪ ಚಿಕ್ಕಮ್ಮನನ್ನು ಕೇಳಿದರು. ಮನೆಯವರೆಲ್ಲ ಸ್ವಲ್ಪ ಭಯಗೊಂಡರು. ಯಾವಾಗಲೂ ಶಾಂತವಾಗಿರುವ ಅಪ್ಪ ಇಷ್ಟು ಕೋಪಗೊಂಡಿದ್ದಾರೆ ಅಂತ. ಅದು ಚಿಕ್ಕಂದಿನಿಂದ ನಾನು ಅಂದುಕೊಂಡಿದ್ದು, ನಿಮ್ಮ ಮಗಳನ್ನು ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು, ನಿಮ್ಮ ಆಸ್ತಿಯೆಲ್ಲ ನಮಗೆ ಸೇರಬೇಕು ಅಂತ. ಆದರೆ ಇವಳು ಬೇರೆ ಕಡೆ ಹೋದರೆ ಆಸ್ತಿ ಸಿಗುವುದಿಲ್ಲ ಅನ್ನುವ ಭಯದಿಂದ ಶನಿವಾರ ಇವಳು ತಿನ್ನುವ ಊಟದಲ್ಲಿ ನಿದ್ರೆ ಬರುವ ಔಷಧಿಯನ್ನು ಬೆರೆಸುತ್ತಿದ್ದೆ. ಕ್ರಮೇಣ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಳು. ಆಗ ನನ್ನ ಬಳಿ ಇರುವ ಕೀಯಿಂದ ಈ ರೂಮಿನ ಬಾಗಿಲನ್ನು ತೆಗೆಯುತ್ತಿದ್ದೆ. ನನ್ನ ತಮ್ಮ ಅವನ ಕೆಲಸ ಮುಗಿಸಿಕೊಂಡು ಹೋಗುತ್ತಿದ್ದ. ಅಂದರೆ ನಿಮ್ಮ ಮಗಳನ್ನು ಸಂಪೂರ್ಣವಾಗಿ ಅನುಭವಿಸಿ ಅವಳ ದೇಹದ ರಸವನ್ನು ಹೀರಿ ಅವಳು ಪ್ರೆಗ್ನೆಂಟ್ ಆದರೆ ರಾಹುಲ್ ಅವಳನ್ನು ಬಿಟ್ಟು ಬಿಡುತ್ತಾನೆ. ಆ ನಂತರ ನನ್ನ ತಮ್ಮನಿಗೆ ಸಿಂಪತಿಯಿಂದ ಮದುವೆ ಮಾಡಿಸೋಣ ಅಂತ ಅಂದುಕೊಂಡಿದ್ದೆ. ಆದರೆ ಇಂದು ಎಲ್ಲ ಹಾಳಾಯಿತು. ಆದರೂ ಕೂಡ ಈ ಹಾಳಾಗಿರುವವರನ್ನು ನನ್ನ ತಮ್ಮನೇ ಮದುವೆ ಆಗಬೇಕು, ಅವನಿಲ್ಲದೆ ಇವಳಿಗೆ ಇನ್ಯಾರು ಗತಿ ಅಂತ ವಿಕೃತವಾಗಿ ನಗುತ್ತಿದ್ದಳು. ಆಗ ರಾಹುಲ್ ಹೋಗಿ ಚಿಕ್ಕಮ್ಮನ ಕೆನ್ನೆಗೆ ಹೊಡೆದ. ಹೆಂಗಸ ನೀನು, ರಾಕ್ಷಸಿ, ನಿನಗೂ ಕೂಡ ಮಗಳಿದ್ದಾಳೆ. ಅವಳ ವಿಷಯದಲ್ಲಿ ಯಾರಾದರೂ ಈ ರೀತಿ ಮಾಡಿದರೆ ಏನು ಮಾಡುತ್ತೀಯ? ನೀನು ಹೇಗೆ ಅಂದುಕೊಂಡೆ ನಾನು ಅವಳನ್ನು ಬಿಟ್ಟು ಬಿಡುತ್ತೇನೆ ಅಂತ? ಅವಳು ನನ್ನ ಪಾಲಿನ ದೇವತೆ. ಅಷ್ಟರಲ್ಲಿ ಅಪ್ಪ ಪೊಲೀಸ್ನವರನ್ನು ಕರೆಸಿದರು. ಚಿಕ್ಕಮ್ಮನನ್ನು ಅವರ ತಮ್ಮನನ್ನು ಪೊಲೀಸ್ನವರ ಜೊತೆ ಕಳುಹಿಸಿದರು. ರಾಹುಲ್ ನನ್ನ ಬಳಿ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು ಕೇಳಿದ, ನಾಯಿ ಕಚ್ಚಿದರೆ ಇಂಜೆಕ್ಷನ್ ಹಾಕಿಸಿದರೆ ಸರಿ ಹೋಗುತ್ತದೆ, ಅದೇ ರೀತಿ ನಿನ್ನ ಜೊತೆ ಆಗಿರುವುದು. ಯಾವುದೋ ನಾಯಿ ಕಚ್ಚಿದೆ ಅಂತ ಅಂದುಕೋ. ನಿನ್ನ ಮೇಲೆ ನೀನು ಬೇಸರ ಮಾಡಿಕೊಳ್ಳಬೇಡ, ನಿನ್ನನ್ನು ನೋಯಿಸಿಕೊಳ್ಳಬೇಡ. ನಾನು ನಿನ್ನ ಜೊತೆ ಸದಾ ಇರುತ್ತೇನೆ, ನಿನ್ನನ್ನೇ ಮದುವೆ ಆಗುತ್ತೇನೆ. 2 ವರ್ಷದ ನಂತರ ಅಲ್ಲ, ಈಗಲೇ ಮದುವೆ ಆಗುತ್ತೇನೆ ಅಂತ ಅವನು ನಿನ್ನ ಜೊತೆ ಸೇರಿದ್ದಾನೆ. ಈ ವಿಷಯದಿಂದ ನನಗೆ ಯಾವುದೇ ವ್ಯತ್ಯಾಸ ಇಲ್ಲ. ನಿನಗೆ ಗೊತ್ತಿಲ್ಲದೆ ನಿನ್ನ ಜೊತೆ ಕೆಟ್ಟ ಕೆಲಸ ನಡೆದಿರುವುದರಿಂದ ನಿನ್ನದೇನು ತಪ್ಪಿಲ್ಲ, ನೀನು ಬಂಗಾರ ಅಂತ ತಬ್ಬಿಕೊಂಡನು. ಮನೆಯವರೆಲ್ಲ ಎಮೋಷ್ನಲ್ ಆದರು ರಾಹುಲ್ನ ಈ ಮಾತುಗಳಿಂದ. ಸತ್ಯ, ಹುಡುಗಿಯರದು ಏನೋ ತಪ್ಪಿರುತ್ತದೆ, ಎಲ್ಲ ಹುಡುಗನದು ಅಲ್ಲವೇ ಅಂತ. ಇಷ್ಟೊಂದು ಬುದ್ಧಿವಂತಿಕೆ, ಮೆಚುರಿಟಿ ಎಲ್ಲ ಹುಡುಗರಲ್ಲೂ ಇದ್ದರೆ ಅಂತ ಅಪ್ಪ ಹೇಳಿದರು. ಆದರೆ ಅವನು ಅವರನ್ನು ತಬ್ಬಿಕೊಂಡ. 2-3 ದಿನದಲ್ಲಿ ನಮ್ಮಿಬ್ಬರ ಮದುವೆ ಆಯಿತು. ದೇವಸ್ಥಾನದಲ್ಲಿ, ರಿಜಿಸ್ಟರ್ ಆಫೀಸ್ನಲ್ಲಿ ಕೂಡ ರಿಜಿಸ್ಟರ್ ಆಗಿ ಹೋಯಿತು.
ಮೊದಲ ರಾತ್ರಿ ಭಯವಾಗುತ್ತದೆ. ರಾಹುಲ್ ಅಂತ ಅವನ ಕೈಯನ್ನು ಹಿಡಿದುಕೊಂಡೆ. ನನ್ನ ದೇಹ ನಡುಗುತ್ತಿತ್ತು ಭಯದಿಂದ, ಹಿಂದೆ ಆಗಿದ್ದ ಅನಾಹುತದಿಂದ. ಅವನು ಹೇಳಿದ, ನೀನು ಏಕೆ ಅಷ್ಟೊಂದು ಹೆದರುತ್ತೀಯ? ನಾನು ಇರಬೇಕಾದರೆ ಅಂತ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಭರವಸೆಯಿಂದ. ಭಯದಿಂದ ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನ ಅಪ್ಪುಗೆಯ ಬಿಸಿ ಒಂದು ಹೊಸ ಭರವಸೆಯನ್ನು ನೀಡಿತು. ನನ್ನ ಹಣೆಯ ಮೇಲೆ ಮುತ್ತನ್ನು ಕೊಟ್ಟ. ನೀನು ನನ್ನ ಪ್ರಾಣ, ನನ್ನ ಸರ್ವಸ್ವ. ನೀನಿಲ್ಲದೆ ನಾನು ಒಂದು ಕ್ಷಣವೂ ಕೂಡ ಇರಲು ಸಾಧ್ಯವೇ ಇಲ್ಲ. ಪ್ಲೀಸ್, ನನ್ನ ಜೀವನದಲ್ಲಿ ಬಣ್ಣ ತುಂಬುತ್ತೀಯಾ? ಈ ಎಲ್ಲ ಹಳೆಯ ವಿಷಯಗಳನ್ನು ಮರೆತು. ನನಗೆ ನಿನ್ನ ಹಳೆಯ ವಿಷಯಗಳಿಂದ ಯಾವುದೇ ತೊಂದರೆ ಇಲ್ಲ. ನೀನು ಅವನ್ನೆಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಡು. ಇಬ್ಬರು ಹೊಸ ಬದುಕನ್ನು ಆರಂಭಿಸೋಣ ಅಂತ ಅವನ ಕೈಯನ್ನು ನನ್ನ ಮುಂದೆ ಹಿಡಿದ. ನಾನು ಕೂಡ ನನ್ನ ಕೈ ಕೊಟ್ಟೆ. ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡ. ಅವನ ಉಸಿರಿನಲ್ಲಿ ನನ್ನ ಉಸಿರು ಬೆರೆತು ಹೋಯಿತು. ಸಂಪೂರ್ಣವಾಗಿ, ಶಾಶ್ವತವಾಗಿ ನಾವಿಬ್ಬರು ಒಂದಾದೆವು. ನನ್ನ ಹೊಸ ಜೀವನ ಆರಂಭವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.